ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮಲ್ಲಿ DNA ಅಂತ ಹೇಳ್ತೀವಿ, ಅಂದರೆ ಆನುವಂಶೀಯವಾಗಿ ಬಂದಿರೋದು ಅಂತೀವಿ. ಆನುವಂಶೀಯವಾಗಿ ಬಂದಿರೋದು ಏನು ಅಂತಂದರೆ, ನೋಡಿ, ಪಾಕಿಸ್ತಾನವನ್ನು ಮುಸಲ್ಮಾನರಿಗೋಸ್ಕರ ಡಿವೈಡ್ ಮಾಡಿಕೊಟ್ಬಿಟ್ವಿ. ಪಾಕಿಸ್ತಾನ ಅಂತ ಹೇಳಿದ್ವಿ, ಆಯಿತು, ಏನೋ ನಮ್ಮದು ಅದೃಷ್ಟ ಇರಲಿಲ್ಲ, ಹಾಳಾಗಿ ಹೋಗಲಿ ಅಂತ ಬಿಟ್ವಿ. ಆದರೆ ಏನಾಯಿತು, ಉಳಿದಿರ್ತಕ್ಕಂಥ ಪಾರ್ಟು ಹಿಂದೂಸ್ತಾನ. ಹಿಂದೂಗಳು 90% ಹಿಂದೂಗಳಿದ್ವಿ. 1947ರಲ್ಲಿ 90% ಹಿಂದೂಗಳಿದ್ದರು. ನೋಡಿ, ಜವಾಹರ್ಲಾಲ್ ನೆಹರು ಮುಸಲ್ಮಾನ ಅಂತೆ. ಆತ ಜವಾಹರ್ಲಾಲ್ ನೆಹರು ಅಂತ ಹೆಸರನ್ನ ಚೇಂಜ್ ಮಾಡಿಕೊಂಡು ಕಾಶ್ಮೀರಿ ಪಂಡಿತರು ಅಂತ ಹೆಸರು ಹೇಳ್ಕೊಂಡು 1947ರಿಂದ ಹಿಡಿದು 1964ರವರೆಗೂ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಾರೆ. ಅವರು ಇಂದಿರಾ ಗಾಂಧಿ ಪ್ರಧಾನಮಂತ್ರಿಯಾಗಿ ನೋಡ್ಕೋತಾರೆ. ಅವ್ರ ಮಗಳು ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿ ನೋಡ್ಕೋತಾರೆ. ಅವ್ರ ನಂತರ ಏನಾಗುತ್ತೆ, ರಾಹುಲ್ ಗಾಂಧಿ. ಇದು ಸ್ವಲ್ಪ ಎಡವಟ್ಟಾಗಿ ಏನೋ ಎಲ್ಲ ಹುಟ್ಟಿದ ಪಕ್ಷಗಳು ಹುಟ್ಟಿಗೂ ಒಂದು ಸಾವು ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಕಾಂಗ್ರೆಸ್ ನ್ಯಾಚುರಲ್ ಆಗಿ ಡೆತ್ ಸತ್ತೋಗ್ಬಿಟ್ಟಿದೆ. ಏನಾಗಿದೆ, ರಾಹುಲ್ ಗಾಂಧಿನ ಪಪ್ಪು ಅಂತ ಕರಿತೀವಿ. ಪಪ್ಪು ಅಂದರೆ ಏನು ಅಂತ ಹೇಳ್ತೀನಿ. ನೋಡಿ, ಮಕ್ಕಳು ಚೆನ್ನಾಗಿ ಹುಟ್ಟುತ್ತಾರೆ. ಎಲ್ಲ ಮಕ್ಕಳು ಆರೋಗ್ಯವಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ಕಾಲ ಕ್ರಮೇಣ ನಡೀತಾರೆ, ಎಲ್ಲ ಬುದ್ಧಿ ಬೆಳೆಯುತ್ತೆ, ಎಲ್ಲ ಇರುತ್ತೆ. ಮಾಡಿ ತುಂಬ ಪ್ರೀತಿ ಇದ್ದರೆ ಏನು ಮಾಡ್ತೀವಿ, ಪಪ್ಪು ಅಂತ ಕರೀತಾರೆ. ನಾರ್ತ್ ಇಂಡಿಯಾದಲ್ಲಿ ಭಾಳ ಫೇಮಸ್ ಇದು. ಏನಾದ್ರು ಮಕ್ಕಳು ಮುದ್ದಾಗಿದ್ದರೆ ಮತ್ತು ಹಿಡ್ಕೊಂಡು ಮುತ್ತು ಕೊಡಬೇಕು ಅನಿಸಿದ್ರೆ ಪಪ್ಪು ಅಂತ ಕರೀತಾರೆ, ಒಂದು ಪಪ್ಪಿ ಕೊಡ್ತಾರೆ. ಇರಲಿ, ಅದು ಏನಾಗಿದೆ, ಈ ರಾಹುಲ್ ಗಾಂಧಿ ಪಪ್ಪು ಅಂತ ಕರೀತಾರೆ. ಈ ರಾಹುಲ್ ಗಾಂಧಿಗೆ ಒಂದು ಜನ್ರೇಷನ್, ಒಂದು ತಲೆಮಾರು ಎಂಡಾಯಿತು. ಈ ತಾತ ಮಾಡಿದ್ದೇನು ಅಪರಾಧ ಆಯಿತು ಅಂದರೆ, ಮುಸಲ್ಮಾನ ಹಿಂದೂ ಅಂತ ಹೆಸರಿಟ್ಕೊಂಡು ಹಿಂದೂಸ್ತಾನನ ರೂಲ್ ಮಾಡಿದ್ರು. 17 ವರ್ಷ ಅವ್ರ ಮಗಳಿಗೆ ಮಾಡಿಕೊಟ್ರು, ಮಗನಿಗೆ ಮಾಡಿಕೊಟ್ರು. ಈ ಥರ 3-4 ತಲೆಮಾರು ಪ್ರಧಾನಮಂತ್ರಿಯಾಗಿ ಅಧಿಕಾರದಲ್ಲಿ ಮೆರೆದ್ರು. ಅದು ಎಂಡಾಗ್ತಾಯಿದೆ, ಶುರುವಾಗ್ಬಿಟ್ಟಿದೆ. ಇದೇನಿದ್ರು ಇನ್ನು ಮುಂದಕ್ಕೆ ಇನ್ನೂ ಹದಗೆಟ್ಟು ಹೋಗುತ್ತೆ. ಇದು ಎಲ್ಲಿವರೆಗೂ ಹದಗೆಟ್ಟು ಹೋಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಕರ್ನಾಟಕ ಇಡೀ ಇಂಡಿಯಾ ದೇಶದಲ್ಲಿ ಸುಮಾರು 30 ಸ್ಟೇಟ್ಗಳಿವೆ ಮತ್ತು ಅನೇಕ ಕೇಂದ್ರಾಡಳಿತ ಪ್ರದೇಶಗಳಿವೆ. ಇಡೀ ಇಂಡಿಯಾ ದೇಶದಲ್ಲಿ ಎಲ್ಲಾದರೂ ಕಾಂಗ್ರೆಸ್ ರೂಲಿಂಗಲ್ಲಿ ಇದೆ ಅಂತ ಅನ್ನೋದು ಅದು ಕರ್ನಾಟಕದಲ್ಲಿ ಮಾತ್ರ. ಕರ್ನಾಟಕದಲ್ಲಿ ಏನು ಅಂತಂದರೆ, ನೋಡಿ, ಕಾಂಗ್ರೆಸ್ಸು ಬ್ರಿಟಿಷರು ದೇಶವನ್ನು ಇಬ್ಬಾಗ ಮಾಡಿದ್ರು, ಹಿಂದೂ ಮುಸ್ಲಿಮ್ ಅಂದ್ಬಿಟ್ಟು. ಈ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ಅಧಿಕಾರ ತಮಗೆ ಬೇಕು ಅಂತಂದ್ಬಿಟ್ಟು ಹಿಂದೂಗಳನ್ನ ಡಿವೈಡ್ ಮಾಡ್ತಾಯಿದ್ದಾರೆ. ಹಿಂದೂಗಳು ಹೇಗೆ ಡಿವೈಡ್ ಮಾಡ್ತಾಯಿದ್ದಾರೆ ಅಂತಂದು ಹೇಳಬೇಕಾಗತ್ತೆ. ನಾವು ಒಕ್ಕಲಿಗರು. ಈ ಒಕ್ಕಲಿಗರು ಅಂದರೆ ಏನು ಅಂತಂದರೆ, ನೋಡಿ, ಮೈಸೂರು, ಹಾಸನ, ಚಿಕ್ಕಮಗಳೂರು, ಬೆಂಗಳೂರು ಗ್ರಾಮಾಂತರ, ಇದೆಲ್ಲ ಒಕ್ಕಲಿಗರು ಜಾಸ್ತಿ. ಒಕ್ಕಲಿಗರು ಏನಾಗುತ್ತೆ, ಇಲ್ಲಿ 224 ಜನ MLAಗಳಿದ್ದಾರೆ ಅಂತಂದರೆ, ಇಲ್ಲಿ ಸುಮಾರು 20-25-30 ಜನ MLAಗಳು ಇರ್ತಾರೆ. ಕ್ಯಾಸ್ಟ್ ಕಾರ್ಡ್ನ ಉಪಯೋಗಿಸ್ತಾ, ಅಂದರೆ ಜಾತಿಯ ಪದ್ಧತಿಯನ್ನು ಬೆಂಬಲಿಸ್ತಾ, ಅದಕ್ಕೆ ಒತ್ತು ಕೊಡ್ತಾ 20-25 ಜನ ಗೆಲ್ಲಿಸ್ಬಿಡ್ತಾರೆ. ಇದು ಬಿಟ್ಟುಬಿಟ್ರೆ ನೆಕ್ಸ್ಟ್ ಕರ್ನಾಟಕಕ್ಕೆ ಬಂದರೆ, ಹಳೆಯ ಕರ್ನಾಟಕ, ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಹುಬ್ಬಳ್ಳಿ ದಾವಣಗೆರೆಯಿಂದ ಮೇಲಕ್ಕೆ ಹೋದರೆ ಅಲ್ಲಿ ಕುರುಬರು ಜಾಸ್ತಿ. ಕುರುಬರು ಏನು ಅಂತಂದರೆ, ಒಕ್ಕಲಿಗರನ್ನೇ ಕುರುಬರು ಅಂತ ಕರಿಬೋದು. ಆದರೆ ಇವರು ಸ್ವಲ್ಪ ಜೀವನ ಪದ್ಧತಿ ಬೇರೆ. ಇವರೇನು ಮಾಡ್ತಾರೆ, ಜೀವನೋಪಾಯಕ್ಕೆ ಕುರಿನ ಸಾಕ್ತಾರೆ. ಕುರಿನ ಸಾಕ್ಬಿಟ್ಟು ಏನು ಮಾಡ್ತಾರೆ, ಅದರ ಒಂದು ಕುರಿ ಇದ್ದಿದ್ದು 4 ಆಗುತ್ತೆ, 4 ಇದ್ದು 10 ಆಗುತ್ತೆ. ಅದನ್ನು ತಿನ್ಕೋತ ಏನು ಮಾಡ್ತಾರೆ, ಇವರು ಮಾಂಸಾಹಾರಿಗಳು ವ್ಯವಸಾಯವನ್ನು ಅವಲಂಬಿಸಿರೋರು. ಇವರೇನಾಗುತ್ತೆ, ಕರ್ನಾಟಕದಲ್ಲಿ 5 ಕೋಟಿ ಜನ ಇದ್ದಾರೆ ಅಂತಂದರೆ ಸುಮಾರು 50-60% ಕುರುಬರಿದ್ದಾರೆ. ಕೇವಲ 10-15% ಮಾತ್ರ ಒಕ್ಕಲಿಗರಿರೋದು. ಇದು ಏನು ಆಟ ನಡೀತಾ ಇದೆ ಅಂತಂದರೆ, ಈಗ ಕರ್ನಾಟಕದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು. ಕಾಂಗ್ರೆಸ್ನಲ್ಲಿ ಹಾಗೂ ಹೀಗೂ ಮಾಡಿ ಹುಚ್ಚುಮುಂಡೆ ಮತ್ತು ಉಣ್ಣೋನೆ ಜನ ಅಂತ ಏನು ಮಾಡಿದ್ರು, ಅಧಿಕಾರಕ್ಕೆ ಬಂದುಬಿಟ್ರು. ಇಡೀ ಇಂಡಿಯಾ ದೇಶದಲ್ಲಿ 30 ಸ್ಟೇಟ್ಗಳು ಅಂತ ತಗೊಂಡ್ರೆ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿರೋದು. ಇವರೇನು ಮಾಡಿದ್ರು, ಅಧಿಕಾರ ತೊಗೊಂಡ್ಬಿಟ್ರು. DK ಇವರು ಸಿದ್ದರಾಮಯ್ಯನವರು ಏನು ಮಾಡಿದ್ರು, ಕುರುಬ ಜನಾಂಗದಿಂದ ಬಂದವರು. ಕುರುಬ ಜನಾಂಗ ಅಂದರೆ ಒಕ್ಕಲಿಗರಿಗಿಂತ ಸ್ವಲ್ಪ ಬುದ್ಧಿವಂತರು, ಸ್ವಲ್ಪ ತಂತ್ರಗಾರಿಕೆಯನ್ನು ಮಾಡ್ತಕ್ಕಂಥವ್ರು ಮತ್ತು ಸ್ವಲ್ಪ ಆರ್ಥಿಕವಾಗಿ ಮುಂದೆ ಇರ್ತಕ್ಕಂಥವ್ರು. ಈ ದಾವಣಗೆರೆಯಿಂದ ಮೇಲಕ್ಕೆ ಹೋದರೆ ಗೊತ್ತಾಗುತ್ತೆ ಇವ್ರ ಪ್ರಭಾವ ಎಷ್ಟು ಅಂತಂದ್ಬಿಡು. ಈ ಒಕ್ಕಲಿಗರು ಅಂತ ಬಂದರೆ, ಈ ಹೇಳಿದ ಮೈಸೂರು, ಹಾಸನ, ಚಿಕ್ಕಮಗಳೂರು, ಬೆಂಗಳೂರು ಗ್ರಾಮಾಂತರ
ಡಿ ಕೆ ಶಿವಕುಮಾರ್ ಅವರು ಏನು ಮಾಡಿದ್ರು, ಈ ದೇವೇಗೌಡರು ಇರೋವರೆಗೂ ಏಕಮೇವ ದ್ವಿತೀಯ ಅಂತಂದ್ಬಿಟ್ಟು, ಅಂದರೆ ಅವರೊಬ್ಬರೇ ಗೌಡರು ಅಂತಂದರೆ ದೇವೇಗೌಡರು ಬಿಟ್ಟರೆ ಗೌಡ್ರು ಜಾತಿನಲ್ಲಿ ಯಾರು ಲೀಡ್ರಿಲ್ಲ ಅನ್ನೋ ಥರ ಬೆಳೆದಿದ್ರು. ಇದೇನಾಯಿತು, ಡಿ ಕೆ ಶಿವಕುಮಾರ್ ಅವರು ಬಂದರು. ಡಿ ಕೆ ಶಿವಕುಮಾರ್ ಅವರು ರಾಮನಗರದ ಇದು ಕನಕಪುರ ಅಧಿಕಾರಿ ಅವರೇನು ಮಾಡಿದ್ರು, ಅವರು ಬೆಂಬಲ ಜಾಸ್ತಿ ಆಗ್ತಾ ಏನಾಯಿತು, ದೇವೇಗೌಡರಿಗೆ ಇನ್ನೊಂದು ಪ್ಯಾರಲ್ ಆಗಿ ಒಂದು ಪವರ್ ಸೆಂಟರ್ ಕ್ರಿಯೇಟ್ ಆಯಿತು. ಈಗೇನಾಯಿತು, ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಸಿನಲ್ಲಿ ಉಪಮುಖ್ಯಮಂತ್ರಿ ಆದರೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರಂತೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ. ಏನು ಅಂದರೆ, ಮೊದಲನೇ 2.5 ವರ್ಷ ಸಿ ಎಮ್ ಆಗಿ ಸಿದ್ದರಾಮಯ್ಯನವ್ರು ಇರಬೇಕಂತೆ. ಸಿದ್ದರಾಮಯ್ಯನವ್ರು ಇರಬೇಕು ಅಂದ್ರೆ ಕಾಂಗ್ರೆಸ್ನವ್ರು ಭಾಳ ಬುದ್ಧಿವಂತರು. ಏನು ಮಾಡಿದ್ರು, ಜಾಸ್ತಿ ಜನ ಇರೋದು 50% ವೋಟ್ ಬ್ಯಾಂಕಲ್ಲಿ ಅವ್ರದ್ದು ಅಂತ ಅಂದ್ಕೊಂಡ್ರೆ 50%ಗಿಂತ ಜಾಸ್ತಿ ವೋಟ್ ಬ್ಯಾಂಕ್ ಇರ್ತಕ್ಕಂಥ ಕುರುಬರು ಸಿದ್ದರಾಮಯ್ಯನ ಹಿಂಬಾಲಕರು. ಅವರೇನು ಮಾಡಿದ್ರು, ಸಿದ್ದರಾಮಯ್ಯನವ್ರನ್ನ ಫಸ್ಟ್ 2.5 ವರ್ಷ ಮುಖ್ಯಮಂತ್ರಿ, ನೆಕ್ಸ್ಟ್ 2.5 ವರ್ಷ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರು ಪ್ರಾಮಾಣಿಕ, ಬರೀ ಕಾಂಗ್ರೆಸ್ ಗಮನದಲ್ಲಿಟ್ಕೊಂಡು ಮಾತ್ರ ಹೇಳ್ತಾ ಇರೋದು, ಪ್ರಾಮಾಣಿಕ ಮತ್ತು ಸಿದ್ದರಾಮಯ್ಯನವ್ರಿಗಿಂತ ಹಾರ್ಟ್ ಶುದ್ಧಿ ಇರ್ತಕ್ಕಂಥ ಮನುಷ್ಯ. ಇವರಿಗೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಡ್ತಿ ಕೊಡಬೇಕಿತ್ತು, ಆದರೆ ಕೊಟ್ಟಿಲ್ಲ. 5 ವರ್ಷದ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಇವರು ಡೆಲ್ಲಿಗೆ ಹೋದರೆ ಅವರು ಡೆಲ್ಲಿಗೆ ಹೋಗ್ತಾರೆ. ಪ್ರತಿತಂತ್ರ ಕುತಂತ್ರಗಳು ಹಾಕ್ಕೊಂಡು 5 ವರ್ಷದ ನಾನೇ ಮುಖ್ಯಮಂತ್ರಿ. ಏನೋ ವಾಲ್ಮೀಕಿ ಹಗರಣ ಇತ್ತು, 106 ಕೋಟಿ ಗುಳುಮ್ ಮಾಡಿಕೊಂಡು ಆರಾಮಾಗಿದ್ದಾರೆ, ಅರಮನೆ ಕಟ್ಟಿಸ್ತಾ ಇದ್ದಾರಂತ ಮೈಸೂರು ಅರಮನೆನ ಸರ್ಕಾರ ಸ್ವಾಧೀನ ತಗೋಬೇಕು ಅಂತ ಇವರು ಹಿಂದೆ ಪ್ರಯತ್ನ ಪಟ್ಟಿದ್ದರಂತೆ. ಇವೆಲ್ಲ ಅಂತ್ಯಕಂತ್ಯಗಳು ಕೇಳ್ತೀವಿ. ಇಷ್ಟೊಂದು ಹೃದಯದಲ್ಲಿ ವಿಷ ತುಂಬ್ಕೊಂಡಿರ್ತಕ್ಕಂಥ ಮನುಷ್ಯ ಅಷ್ಟು ಈಸಿಯಾಗಿ ಬಿಟ್ಕೊಡ್ತಾನ ಮುಖ್ಯಮಂತ್ರಿ ಸ್ಥಾನನ ಅಂತಂದಾಗ 5 ವರ್ಷದ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಪಾಪ ಡಿ ಕೆ ಶಿವಕುಮಾರ್ ಅವರು ನೋಡಿ, ಇವ್ರ ಬಗ್ಗೆ ಒಂದು ಮಾತು ಹೇಳಬೇಕು. ಏನು ಅಂತಂದರೆ, ಕುಂಭಮೇಳ ಆಗಿದ್ದಾಗ ಪ್ರಯಾಗ್ರಾಜಲ್ಲಿ ಕುಂಭಮೇಳ ಆಗುತ್ತೆ. ಪ್ರಯಾಗ್ರಾಜನ ಏನು ಮಾಡ್ತೀವಿ, ಅಲಹಾಬಾದ್ ಅಂತ ಕರಿತೀವಿ. ಅಲ್ಲ ಅಂತಂದರೆ ಮುಸಲ್ಮಾನರಿಗೆ ದೇವರು ಪ್ರವಾದಿ ಅಂತ ಹೇಳ್ತೀವಿ. ಆಬಾದ್ ಅಂತಂದರೆ ಸಮೃದ್ಧಿಯಾಗಿರ್ತಕ್ಕಂಥ ಪ್ರದೇಶ. ಅದನ್ನು ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಹೆಸರನ್ನ ಚೇಂಜ್ ಮಾಡೋದು, ಪ್ರಯಾಗ್ರಾಜ್ ಅಂತ ಚೇಂಜ್ ಮಾಡೋದು. ಪ್ರಯಾಗ್ರಾಜಲ್ಲಿ ಇವ್ರು ಹೋದ್ರಂತೆ, ಡಿ ಕೆ ಶಿವಕುಮಾರ್ ಅವರು ಸ್ನಾನ ಮಾಡಿದ್ರಂತೆ. ಸ್ನಾನ ಮಾಡಿದಾಗ ನಮ್ಮ 4th ಪಿಲ್ಲರ್ ಅಂತ ಏನು ಹೇಳ್ತೀವಿ ಡೆಮಾಕ್ರಸಿ ಒಳಗೆ, ಜರ್ನಲಿಸ್ಟು, ಏನು ಸ್ವಾಮಿ ಕಾಂಗ್ರೆಸ್ನವರು ನೀವು ಬಂದು ಸ್ನಾನ ಮಾಡ್ತೀರಿ? ಹೌದು ಕಣಯ್ಯ, ನಾನು ಹಿಂದೂ, ನಾನು ಸ್ನಾನ ಮಾಡಿದ್ದೀನಿ ಅಂತ ಹೇಳ್ಬಿಟ್ರು. ಭಾಳ ವಾದವಿವಾದಗಳು ಚರ್ಚೆಗಳು ನಡೀತು. ಕಾಂಗ್ರೆಸ್ನವ್ರು ಹಿಂದೂ ಅಂತ ಹೇಳ್ತೀಯಾರ, ಇವರೇನಾದ್ರು BJPಗೆ ಸೇರಿಬಿಡ್ತಾರ ಅಂತ ಅಂದ್ಬಿಟ್ಟು. ಆವಾಗಿಂದ ಇವಾಗಲೂ ನಮಗೆ ಇದು ಕಾಣ್ತಾಯಿದೆ. ಈ ಮುಖ್ಯಮಂತ್ರಿಯಾಗಿ ಏನು ಸಿದ್ದರಾಮಯ್ಯನವ್ರು ಇದ್ದಾರೆ, ಇವರೇನಾದ್ರು 5 ವರ್ಷದ ನಾನೇ ಮುಖ್ಯಮಂತ್ರಿ ಅಂದರೆ ಇನ್ನು 5 ವರ್ಷ ಆಗೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು BJP ಶಾಸಕರನ್ನ ಇಟ್ಕೊಂಡು ಮುಖ್ಯಮಂತ್ರಿ ಆದರೂ ಆಶ್ಚರ್ಯ ಪಡೋದು ಬೇಕಾಗಿಲ್ಲ ಅನ್ನೋದು ನಮ್ಮ ವೈಯಕ್ತಿಕ ಅಭಿಪ್ರಾಯ, ನಮ್ಮ ಸ್ಟ್ರಾಂಗ್ ನಂಬಿಕೆ ಇರಲಿ. ಇದೇನಾಗುತ್ತೆ ಮುಂದೆ ನೋಡೋಣ. ಹೀಗೆಲ್ಲ ಇದ್ದಾಗ ಏನಾಗುತ್ತೆ, ಪ್ರತಿತಂತ್ರ ಮಾಡೋದ್ರಲ್ಲಿ ಕುರುಬರು ಗೌಡ್ರುಗಳನ್ನ ಓವರ್ಟೇಕ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಕುರುಬ ಜನಾಂಗ ಏನಾಗಿದೆ, ಕಾಂಗ್ರೆಸ್ಸಿನ ಇದನ್ನು ಮುಂದುವರಿಸ್ಕೊಂಡು ಒಕ್ಕಲಿಗರ ಮೇಲೆ ಯಾರು ಡಿ ಕೆ ಶಿವಕುಮಾರ್ ಹಿಂಬಾಲಕರಿದ್ದಾರೆ ಅವ್ರ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಹಾಗಾಗಿ 5 ವರ್ಷದ ನಾನು ಮುಖ್ಯಮಂತ್ರಿ ಬಿಟ್ಟುಕೊಡೋಲ್ಲ ಅಂತಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶ ಏನು ಅಂತಂದರೆ, ರಾಜಕೀಯವಾಗಿ ಪ್ರಬುದ್ಧರಿಲ್ಲ ಡಿ ಕೆ ಶಿವಕುಮಾರ್, ಬಟ್ ಹಾರ್ಟ್ ಶುದ್ಧಿ ಇದೆ. ಹಾರ್ಟ್ ಶುದ್ಧಿ ಇರೋದ್ರಿಂದ ಅವರೇನು ಮಾಡಿದ್ರು, ಸ್ವಲ್ಪ ಹೊರಟು ಸ್ವಭಾವ ಇರಲಿ, ಅದೇ ರಾಜಕೀಯದಲ್ಲಿ ಎಲ್ಲರೂ ಒಂದೇ ಥರ ಇರಬೇಕು ಅಂತ ನಾವು ಆಸೆ ಪಡೋದು ತಪ್ಪಾಗುತ್ತೆ. ಅವರೇನು ಮಾಡಿದ್ರು, ಪ್ರಯಾಗ್ರಾಜ್ ಹೋಗಿ ಸ್ನಾನ ಮಾಡಿ ಜರ್ನಲಿಸ್ಟ್ ಕೇಳಿದ ಪ್ರಶ್ನೆಗೆ ಹೌದು ನಾನು ಹಿಂದೂ ಸ್ನಾನ ಮಾಡಿದ್ದೀನಿ, ಏನು ತಪ್ಪಾದಿರಲಿ ಅಂತ ಹೇಳಿದ್ರು. ಈ ಮನುಷ್ಯ BJP ಬೆಂಬಲ ತೊಗೊಂಡು ಮುಖ್ಯಮಂತ್ರಿ ಆದರೂ ಆಗ್ಬೋದು, ಇದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಇದು ಆಗದೇ ಇರಲಿ, ಅದು ಬೇರೆ ವಿಷಯ. ಏನು ಅಂತಂದರೆ, ಒಟ್ಟಲ್ಲಿ ಹೇಳಬೇಕಾಗಿರೋ ಇದೇನು ಅಂತಂದರೆ, ಒಕ್ಕಲಿಗರು ಏನಿದ್ದಾರೆ ಇವರು ತಮ್ಮ ಶಕ್ತಿನ ಕಳ್ಕೊತಾ ಇದ್ದಾರಾ ಅನ್ನೋ ಒಂದು ಸಂಶಯ ಮೂಡ್ತಾ ಇದೆ ನಮಗೆ. ಏನು ಕುರುಬರು ನೋಡಿ, ಸಿದ್ದರಾಮಯ್ಯನವರು ಕುರುಬರ ಲೀಡ್ರು, ಕುರುಬರ ಮುಖ್ಯಸ್ಥರು. ಅವರು ಮುಖ್ಯಮಂತ್ರಿ ಆದರು, ಎಲ್ಲಿಂದನೋ ಜನತಾದಳದಿಂದ ಬಂದು ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಅಹಿಂದ ಅಂತ ಮಾಡಿದ್ರು, ಅವ್ರದ್ದೇ ಒಂದು ವೋಟ್ ಬ್ಯಾಂಕ್ ಮಾಡಿದ್ರು. ಇದಲ್ದೇ ಫ್ರೀ ಪಿಗಳನ್ನ ಕೊಟ್ಟರು. ಯಾರು ಹೆಣ್ಣು ಮಕ್ಕಳು ಓಡಾಡೋದಕ್ಕೆ ಬಸ್ ಕೊಟ್ರಂತೆ, 5 kg ಅಕ್ಕಿ ಕೊಟ್ರಂತೆ, ಏನೇನೋ ಯುವ ನಿಧಿ ಕೊಟ್ರಂತೆ.
ಏನೇನೋ ಮಾಡೋದಂತೆ. 5 ಫ್ರೀಗಳು ಕೊಟ್ಟರು, ಅವೆಲ್ಲ ಟುಸ್ಸಾಗಿ ಹೋಗ್ತವೆ. ಅದ್ರ ಬಗ್ಗೆ ಏನು ಬೇಕಿಲ್ಲ. 5 ಫ್ರೀಗಳು ಟುಸ್ಸಾಗುತ್ತೆ ಅಂತಂದರೆ, ಈಗ ನೋಡಿ ಬಸ್ಸಿನ ಬಗ್ಗೆ ಹೇಳಬೇಕು ಅಂತಂದರೆ, ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಫ್ರೀ ಪಾಸ್ ಕೊಡ್ತಿದ್ರು. ಅಲ್ಲಿ ಬಸ್ನೇ ನಿಲ್ಲಿಸೋದಿಲ್ವಂತೆ, ಬಸ್ಸುಗಳು ಓಡಾಡೋದಿಲ್ವಂತೆ. ಅವರೆಲ್ಲ 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ನಡ್ಕೊಂಡು ಬರಬೇಕಂತೆ. ಇಂಥ ಪರಿಸ್ಥಿತಿನೇ ಮಾಡಿಬಿಟ್ಟಿದ್ದಾರೆ. ಮತ್ತೇನಾಗಿದೆ, ಅಕ್ಕಿ ಸಾಗಿಸೋದಕ್ಕೆ ಅಕ್ಕಿಯೇನೋ ಹೇಗೋ ಮಾಡಿ ಫ್ರೀ ಮಾಡ್ತಿದ್ದಾರೆ, ಬೇರೆ ಬೇರೆ ಕಡೆ ಟ್ಯಾಕ್ಸ್ ಹಾಕ್ತಿದ್ದಾರೆ. ಅದು ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು, ಎಲೆಕ್ಟ್ರಿಸಿಟಿ ಬೆಲೆ ಜಾಸ್ತಿ ಮಾಡಿದ್ರು, ಟ್ಯಾಕ್ಸ್ ಮನೆ ಪ್ರಾಪರ್ಟಿ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡೋದು, ಎಲ್ಲ ಇದು ಮಾಡ್ತಾರೆ. ಆದರೂ ಸಾಕಾಗ್ತಿಲ್ಲ. 250 ಕೋಟಿಗಿಂತ ಹೆಚ್ಚು ಕೋಟಿ ದುಡ್ಡನ್ನ ಲಾರಿ ಅಕ್ಕಿ ಸಾಗಣೆ ಮಾಡ್ತಾರಲ್ಲ, ಅಂದರೆ ಒಂದು ಗೋಡೌನಿಂದ ಹಿಡಿದು ಪಡಿತರ ವ್ಯವಸ್ಥೆ ಅಂಗಡಿಗಳಿಗೆ ಅಲ್ಲಿ ಕೊಡಬೇಕಾದ ದುಡ್ಡು ಮಾರ್ಚ್ ಏಪ್ರಿಲ್ ಮೇ ತಿಂಗಳದಲ್ಲಿ 250 ಕೋಟಿ ರೂಪಾಯಿ ಕೊಡಬೇಕಂತೆ. ಅದು ಕೊಡೋಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ವಂತೆ, ಅದು ಸ್ಟಾಪ್ ಆಗುತ್ತಂತೆ ಅಂತ ಅಂತೆಕಂತೆಗಳು ಎಲ್ಲ ಟಿ ವಿನಲ್ಲಿ ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಭಾಳ ಹರಿದಾಡ್ತಾರೆ. ಹೀಗೆ ಕಾಂಗ್ರೆಸ್ನವ್ರು ಏನು ಮಾಡಿದ್ರು, ದೇಶವನ್ನು ವಿಭಜನೆ ಮಾಡಿದ್ರು. ನಮ್ಗೆ ಅಧಿಕಾರ ಬೇಕು ಅಂತ ಅಂದ್ಬಿಟ್ಟು ಈ ಸಿದ್ದರಾಮಯ್ಯನವ್ರು ಏನು ಮಾಡ್ತಿದ್ದಾರೆ, ಕಾಂಗ್ರೆಸ್ನವ್ರು ಇದೇ ಚಾಳಿನ ಮುಂದುವರ್ಸ್ಕೊಂಡು ಬಂದು ಒಕ್ಕಲಿಗರು ಮತ್ತು ಕುರುಬರು ಸಹ ಹಿಂದ ಅಂತ ಮಾಡ್ಕೊಂಡಿದ್ದನ್ನು ಮತ್ತೆ ಡಿವೈಡ್ ಮಾಡ್ತಾ ಈಗೇನಾಗಿದೆ, ಕುರುಬರು ನಾವು ಒಂದು ಕೈ ಗ್ರೇಟ್, ಒಕ್ಕಲಿಗರಿಗಿಂತ ಜಾಸ್ತಿ ನಾವು ಬುದ್ಧಿವಂತರು, ಪವರ್ಲಿ ಜಾಸ್ತಿ ಬುದ್ಧಿವಂತರು, ದುಡ್ಡಲ್ಲಿ ಜಾಸ್ತಿ ಬುದ್ಧಿವಂತರು, ಮತ್ತು ಎಲ್ಲ ಅನುಭವ ನಮಗೆ ಇದೆ ಅಂತ ಅಂದ್ಬಿಟ್ಟು ಏನಾಗಿದೆ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಒಕ್ಕಲಿಗರಿಗಿಂತ ಶ್ರೇಷ್ಠ ಕುರುಬರು ಅನ್ನೋ ಭಾವನೆ ಬರೋದಕ್ಕೆ ಕಾರಣ ಆಗ್ತಾಯಿದೆ. ಇದು ತಪ್ಪು. ಈ ಥರ ಮಾಡ್ತಾ ಹೋದರೆ ಸಮಾಜ ವಿಭಜನೆ ಆಗುತ್ತೆ. ಸಮಾಜ ವಿಭಜನೆ ಆಗೋದಿರಲಿ, ಸಂಸಾರಗಳು ವಿಭಜನೆ ಆಗುತ್ತೆ. ಸಂಸಾರ ವಿಭಜನೆ ಅಂತಂದರೆ ಗಂಡ ಒಂದು ಪಾರ್ಟಿ, ಹೆಂಡತಿ ಒಂದು ಪಾರ್ಟಿ, ಮಕ್ಕಳು ಒಂದು ಪಾರ್ಟಿ ಆಗ್ತಾರೆ. ಹೀಗಾದಾಗ ಏನಾಗುತ್ತೆ, ಸಮಾಜದ ಸ್ವಾಸ್ಥ್ಯ ಕೆಡುತ್ತೆ. ಇದನ್ನು ಮುಂದುವರಿಸಬಾರ್ದು. ನಮ್ಮ ದೇಶ ಅಖಂಡವಾಗಿರಬೇಕು. ನಾವು ಹಿಂದೂಗಳೆಲ್ಲ ಒಂದಾಗಿರಬೇಕು. ನಾವೆಲ್ಲರೂ ಹಿಂದೂಗಳು, ನಾವೆಲ್ಲ ಒಂದು ಅನ್ನೋ ಭಾವನೆ ಇದ್ದರೆ ಮಾತ್ರ ನಮ್ಮ ದೇಶ ಮುಂದುವರಿಯೋಕ್ಕೆ ಸಾಧ್ಯ. ನಮ್ಮ ದೇಶ ನರೇಂದ್ರ ಮೋದಿಯವರ ಕಾಲದಲ್ಲಿ 4ನೇ ಆರ್ಥಿಕ ಶಕ್ತಿಯಾಗಿ ಮುಂದುವರಿತಾ ಇದೆ. ನೋಡಿ, ಜರ್ಮನಿ ಮತ್ತು ಜಪಾನ್ ಸಹ ಹಿಂದಿಕ್ತಾ ಇದೆಯಂತೆ. ಇದು ಬಹಳ ಸಂತೋಷದ ವಿಚಾರ. ಏನಾಗುತ್ತೆ, ಎಲ್ಲ ದೇಶಗಳಲ್ಲೂ ಭಿಕ್ಷುಕರಿರ್ತಾರೆ. ಜರ್ಮನಿಗೆ ಹೋಗಿ ಬಂದಿದ್ದೀನಿ, ಅಲ್ಲಿ ನೋಡಿದ್ದೀನಿ ಭಿಕ್ಷುಕರಿದ್ದಾರೆ. ಸ್ವಿಟ್ಜರ್ಲೆಂಡ್ಗೆ ಹೋಗಿದ್ವಿ, ಅಲ್ಲಿ ಭಿಕ್ಷುಕರಿದ್ದಾರೆ. ಇಟಲಿಗೆ ಹೋಗಿದ್ವಿ, ಅಲ್ಲಿ ಭಿಕ್ಷುಕರಿದ್ದಾರೆ. ಲಂಡನ್ಗೆ ಹೋಗಿದ್ದೀವಿ, ಅಲ್ಲಿ ಭಿಕ್ಷುಕರಿದ್ದಾರೆ. ಎಲ್ಲ ಕಡೆ ಭಿಕ್ಷುಕರಿದ್ದಾರೆ. ಭಿಕ್ಷುಕರಿಲ್ಲದೆ ಇರೋ ದೇಶನೇ ಇಲ್ಲ. ಏನು ಅಂದರೆ ಸೋಮಾರಿಗಳಿದ್ದರೆ ಈ ಏನಾಗುತ್ತೆ ನೋಡಿ. ಇಲ್ಲೊಂದು ಉದಾಹರಣೆ ಹೇಳಬೇಕು. ಸೌತ್ ಅಮೇರಿಕಾದಲ್ಲಿ, ಅಮೇರಿಕಾ ಖಂಡದಲ್ಲಿ ಒಂದು ಇದಿದೆ, ದೇಶ ಇದೆ, ಅದ್ರ ಹೆಸರು ಜ್ಞಾಪಕ ಬರ್ತಿಲ್ಲ. ಅಲ್ಲೇನಾಗಿದೆ, ಎಲ್ಲ ಫ್ರೀ ಕೊಡ್ತಾ 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 ಏನಾಯಿತು, ಅಲ್ಲಿ ಚೀರು ತುಂಬ ದುಡ್ಡು ತಗೊಂಡು ಹೋಗ್ತಾರಂತೆ. ಒಂದು ಕೈನಲ್ಲಿ ಬ್ರೆಡ್ ತುಂಡು ಹಿಡ್ಕೊಂಬರ್ತಾರಂತೆ. ಈ ಥರ ಪರಿಸ್ಥಿತಿ ಬಂದಿದೆ. ಇದೇ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬರಬೇಕಾ? ನಾವೇನಾಗುತ್ತೆ, ಮೂಟೆಯಲ್ಲಿ ದುಡ್ಡು ತಗೊಂಡು ಹೋಗಿ 1 kg ಅಕ್ಕಿನ 2 ಪ್ಯಾಕೆಟ್ ಮಾಡ್ಕೊಂಡು ಕೈಯಿಂದ ಹಿಡ್ಕೊಂಡು ಇರ್ತಕ್ಕಂಥ ಕಾಲ ಬರುತ್ತೆ. ಇಂಥ ಕಾಲನೇ ಮುಂದುವರಿಬೇಕು ಅಂದರೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿರಬೇಕು. ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದರೆ ಸಾಲದು, ಮುಖ್ಯಮಂತ್ರಿಯಾಗಿ ಅವ್ರ ಫ್ರೀಗಳನ್ನ ಇದೇ ಥರ ಕೊಡ್ತಾ ಇರಬೇಕು. ಜನಗಳು ಸಹ ಇದೇ ಥರ ಇರಬೇಕು. ಈ ಜನಗಳೇನು ಅಂದರೆ ಎಲ್ರಿಗೂ ಸಮಾನವಾದ ಹಕ್ಕು ಅಂತ ಅಂಬೇಡ್ಕರ್ ಕೊಟ್ಟು ಏನಾಗಿದೆ, ಎಲ್ರಿಗೂ ಒಂದು ಓಟಿನ ಹಕ್ಕು ಕೊಟ್ಬಿಟ್ರು. ಇದು ನಮ್ಮ ದೇಶದ ದುರಂತಕ್ಕೆ ಕಾರಣ. ಇದೆಲ್ಲ ಚೇಂಜ್ ಆಗಬೇಕಾ ಅನ್ನೋ ಯೋಚನೆ ಬಂದಾಗ, ಹೌದು, ಏನು ಶಾಶ್ವತ ಪ್ರಪಂಚದಲ್ಲಿ ಅಂತಂದರೆ ಬದಲಾವಣೆ ಮಾತ್ರ ಶಾಶ್ವತ ಅಂತ ಹೇಳ್ತಾರೆ. ಒಂದು ಚೇಂಜ್ ಇಸ್ ಪರ್ಮನೆಂಟ್ ಅಂತ ಅಂಬೇಡ್ಕರ್ ಅವರು ಸಂವಿಧಾನ ಬರೆದರು 1947ರಲ್ಲಿ. ಅದು ವ್ಯಾಲಿಡ್ ಆಗಿತ್ತು. ಆದರೆ ನಾವು ಈಗಿರೋದು 2025ರಲ್ಲಿ. ಸುಮಾರು 75 ವರ್ಷಗಳು ಕಳೆದುಬಿಟ್ಟಿದ್ವಿ. ಕಾಲ ಚೇಂಜ್ ಆಗಿದೆ, ಜನರ ಮನಸ್ಥಿತಿ ಚೇಂಜ್ ಆಗಿದೆ, ಎಲ್ಲ ಚೇಂಜ್ ಆಗಿದೆ. ಇಂಥ ಇದರಲ್ಲಿ ನಾವು ಫ್ರೀಗಳನ್ನ ಕೊಟ್ಟು ತಗೊಂಡ್ರೆ, ಫ್ರೀಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಭಿಕ್ಷುಕರಾಗ್ತೀವಿ. ನಮಗೆ ಕೇಳ್ತಕ್ಕಂಥ ಹಕ್ಕಿರೋದಿಲ್ಲ. ಯಾರು ರಾಜಕೀಯದಲ್ಲಿರ್ತಾರೆ ಅವನು ಬಹಳ ಕುಬೇರನಾಗಿ ಮುಂದುವರಿತಾನೆ. ಅವನು ನಮ್ಮನ್ನು ಕೂಲಿ ಆಳುಗಳಿಗಿಂತ ನಿಕೃಷ್ಟವಾಗಿ ನೋಡ್ತಾನೆ. ನಮ್ಮ ದೇಶ ಹಿಂದೋಗುತ್ತೆ. ನಾಳೆ ಪಾಕಿಸ್ತಾನದವರು ಕೇವಲ 10-15 ಕೋಟಿ ಇರ್ತಕ್ಕಂಥ ಜನ ನಮ್ಮ ಮೇಲೆ ಮತ್ತೆ ರೂಲ್ ಮಾಡ್ಬೋದು. ನಮ್ಮ ಸ್ವಾತಂತ್ರ್ಯ ಮತ್ತೆ ಹೋಗ್ಬೋದು. ಜಜಿಯಾ ಅಂತ ಕಲೆಕ್ಟ್ ಮಾಡ್ತಿದ್ರು. ನೋಡಿ, ಜಜಿಯಾ ಅಂದರೆ ಏನು ಅಂತಂದರೆ ಸುಮಾರು 90% ಇರ್ತಕ್ಕಂಥ ಹಿಂದೂಗಳ ಮೇಲೆ ಕೇವಲ 5-6% ಇರ್ತಕ್ಕಂಥ ಮುಸಲ್ಮಾನರು ನಮ್ಮ ಮೇಲೆ ಆಕ್ರಮಣ ಮಾಡ್ತಿದ್ರು. ಗಣೇಶ ಪೀರಿಯಡಲ್ಲಿ ಆಕ್ರಮಣ ಮಾಡೋರು. ಇದನ್ನು ನಮ್ಮ ಬಾಲಗಂಗಾಧರ ತಿಲಕರು ಏನು ಮಾಡ್ತಾರೆ, ಬಹಳ ಚೆನ್ನಾಗಿ ನಿರ್ವಹಿಸ್ತಾರೆ. ಗಣೇಶ ಹಬ್ಬನ ಮಹಾರಾಷ್ಟ್ರ ಪ್ರಾಂತ್ಯದಲ್ಲಿ
ಸಾಮೂಹಿಕವಾಗಿ ಮಾಡ್ತಾರೆ, ಸಾರ್ವಜನಿಕವಾಗಿ ಮಾಡ್ತಾರೆ. ಹಾಗೆಲ್ಲ ಮಾಡಿ ಏನಾಗುತ್ತೆ, ಯಾರು ಆಕ್ರಮಣ ಮಾಡ್ತಿರ್ತಾರೆ, ಯಾರು ಹಿಂದೂ ಹೆಣ್ಮಕ್ಳ ಮೇಲೆ ಈ ಚಿನ್ನನೆಲ್ಲ ದೋಚ್ಕೊಂಡು ಹೋಗ್ತಿರ್ತಾರೆ, ಅವ್ರನ್ನೆಲ್ಲ ತಡೆದ್ರು. ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಬೆಳೆಸಿದ್ರು. ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೆಳೆಯೋದಕ್ಕೆ ಕಾರಣ ಆಯಿತು. ಅದು ಒಂದು ಕಾರಣ ಅಂತ ಹೇಳ್ಬೋದು. ಭಾಳ ಪಾಪ್ಯುಲರ್ ಆಗೋದಕ್ಕೆ ಅದು ಒಂದು ಕಾರಣ ಆಯಿತು, ಗಣಪತಿ ಹಬ್ಬ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.